ನಮಸ್ಕಾರ ವೀಕ್ಷಕರೇ, ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡೋಣ. ಫಸ್ಟ್ ಸೀನಲ್ಲಿ ಭೂಮಿ ಮಾಡಿರೋ ಒಲೆ ನೋಡಿ ಭೂಮಿ ಏನಾದರೂ ಬಂದಿದ್ಲಾ ಅಂತ ರಮಣ್ ಪಲ್ಲವಿನ ಕೇಳ್ತಾರೆ. ಇಲ್ಲ ಅಂತ ಪಲ್ಲವಿ ಸುಳ್ಳು ಹೇಳ್ತಾಳೆ. ನನಗೂ ಅದೇ ಡೌಟ್ ಅಂತ ದೇವಿಯಾನಿ ಹೇಳ್ತಾಳೆ. ಇವಾಗ ಅಡುಗೆ ಮಾಡೋರು ಯಾರು ಅಂತ ಕ್ವಶನ್ ರೈಸ್ ಆಗುತ್ತೆ. ಯಾರು ಏನು ಅಂದ್ಕೊಳಲ್ಲ ಅಂದರೆ ನಾನೇ ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಾಳೆ. ನೀನೇನು ಮನೆ ಅವಳ ಅಂತ ಅಪೇಕ್ಷೆ ಕೇಳ್ತಾಳೆ. ಅವಳು ಈ ಮನೆಗೆ ಸೇರ್ತಾಳೆ, ಮಾತಲ್ಲಿ ಕಂಟ್ರೋಲ್ ಇರಲಿ ಅಂತ ಶ್ರವಣ್ ಬೈತಾರೆ. ಸೆಕೆಂಡ್ ಸೀನಲ್ಲಿ ಪೊಲೀಸ್ ಬ್ರೈನ್ ಇರೋ ಅಜಿತ್ಗೆ ಭೂಮಿ ಬಂದು ದುಡ್ಡು ಕೊಟ್ಟಿರೋ ವಿಷಯ ಗೊತ್ತಾಗಿದೆ. ಬಟ್ ಜಗಳ ಆಗೋದಕ್ಕೆ ರೀಸನ್ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಸತ್ಯ ಅನ್ಕೊತಾರೆ. ಅಷ್ಟರಲ್ಲಿ ಅಜಿತ್ ಬರ್ತಾನೆ. ಭೂಮಿ ಬಗ್ಗೆ ಯಾಕೆ ಡೌಟ್ ಅಂತ ಸತ್ಯ ಕೇಳಿದಾಗ ಡೌಟ್ ಅಲ್ಲ, ಅವಮಾನ ಮಾಡಿದ್ದಾಳೆ, ವಿಷಯ ರಿವೀಲ್ ಮಾಡಬೇಡ ಅಂತ ಹೇಳಿದ್ರು ಹೇಳೋಗಿದ್ದಾಳೆ ಅಂತ ಅಜಿತ್ ಬೈತಿರ್ತಾನೆ. ಭೂಮಿ ಈ ಥರ ಮಾಡಲ್ಲ, ಇದ್ರ ಹಿಂದೆ ಬೇರೆ ಏನೋ ನಡೀತಿದೆ ಅಂತ ಸತ್ಯಗೆ ಡೌಟ್ ಕನ್ಫರ್ಮ್ ಆಗುತ್ತೆ. ಥರ್ಡ್ ಸೀನಲ್ಲಿ ಭೂಮಿ ಅಡುಗೆ ರೆಡಿ ಮಾಡಿ ಯಾರಿಗೂ ಗೊತ್ತಾಗ್ದಲೇ ಇರೋ ಹಾಗೆ ಹೋಗ್ತಾಳೆ. ಬಟ್ ಅಜಿತ್ಗೆ ಭೂಮಿ ಬಂದಿದ್ದಾಳೆ ಅಂತ ಡೌಟ್ ಇರುತ್ತೆ. ಭೂಮಿ ಬಂದೇ ಇಲ್ಲ ಅಂತ ಪಲ್ಲವಿ ಡ್ರಾಮಾ ಮಾಡ್ತಾಳೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಎಲ್ರೂ ಕರೆದು ಪ್ರಸಾದ ಕೊಟ್ಟರೆ ಆಗುತ್ತೆ ಅಂತ ಎಲ್ರಿಗೂ ಪ್ರಸಾದ ಕೊಡ್ತಿರ್ತಾರೆ. ಫೋರ್ತ್ ಸೀನಲ್ಲಿ ಊರು ಬಿಟ್ಟು ಹೋಗಬೇಡ, ಅಜಿತ್ ಮನೆ ಅವ್ರಿಗೆ ಕಾಣ್ತಂಗೆ ಇರೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಲಕ್ಷ್ಮಿ ಭೂಮಿಗೆ ಹೇಳ್ತಾಳೆ. ಬಟ್ ಭೂಮಿ ಕೇಳಲ್ಲ. ಫಿಫ್ತ್ ಸೀನಲ್ಲಿ ಭೂಮಿ ಮನೇಲಿದ್ದರೆ ಅಜಿತ್ ಫ್ಯಾಮಿಲಿ ಸೇಫ್ ಅಲ್ಲ ಅಂತ ಹೇಳಿರೋ ದೇವಿಯಾನಿ ಬುಕ್ ಮಾಡಿರೋ ಜೋಗ್ತಿನ ಪೊಲೀಸ್ ಅಜಿತ್ ಮುಂದೆ ಲಾಕ್ ಆಗ್ತಾಳೆ. ಇದನ್ನ ಭೂಮಿ ನೋಡ್ತಾಳೆ. ಜೋಗ್ತಿ ಮಾತನ್ನ ನಂಬ್ಕೊಂಡು ಮೋಸ ಹೋಗಿರೋ ವಿಷಯ ರಿಯಲೈಸ್ ಆಗುತ್ತೆ ಭೂಮಿಗೆ. ಬಟ್ ಇದನ್ನ ಮಾಡಿಸಿರೋದು ಅಶ್ವಿನಿ ಅಂತ ಭೂಮಿ ಅನ್ಕೊಳ್ತಾಳೆ. ಸಿಕ್ಸ್ತಿನಲ್ಲಿ ಭೂಮಿ ಸಂಗೀತನ ನೋಡೋಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾಳೆ. ನಚಿಕೇತ್ ಫುಲ್ ಟಯರ್ಡ್ ಆಗಿ ಮಲಗಿರ್ತಾನೆ. ಈ ಟೈಮ್ ಗ್ಯಾಪಲ್ಲಿ ಭೂಮಿ ದೇವರಿಗೆ ಕೈ ಮುಗಿದು ಒಳಗೆ ಹೋಗ್ತಾಳೆ. ಭೂಮಿ ಸಂಗೀತಕ್ಕೆ ಪ್ರಸಾದ ಇಟ್ಟು ಮಾತಾಡಿಸ್ತಾ ಇರ್ತಾಳೆ. ಭೂಮಿ ಆಡೋ ಮಾತಿನ ವೈಬ್ರೇಷನಿಂದ ಸಂಗೀತ ಸಡನ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಅಜಿತ್ ವರದಾಯಿಂದ ಭೂಮಿ ಮಾತಿನಿಂದ ಸಂಗೀತ ಕೋಮಾಯಿಂದ ವಾಪಸ್ ಬರ್ತಾರೆ. ಸೆವೆಂತ್ ಸೀನಲ್ಲಿ ಸಂಗೀತ ಬಗ್ಗೆ ಅಜಿತ್ಗೆ ನಚಿಕೇತ್ ಫೋನ್ ಮಾಡಿ ಅಪ್ಡೇಟ್ ಮಾಡ್ತಾನೆ. ಎಲ್ಲರೂ ಖುಷಿ ಆಗ್ತಾರೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ನಿಮ್ಮ ಫೇವರೇಟ್ ಸೀರಿಯಲ್ ಕಮೆಂಟ್ ಮಾಡಿ. ಈ ಥರದ ಅಪ್ಡೇಟ್ಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.